ಭಾರತದಲ್ಲಿ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಗೀತಲ್ಲ, ಇನ್ನು ಮುಗೀತು. ಕೇಂದ್ರ ಸರ್ಕಾರ ಈಗ ಕೇಂದ್ರದ BJP ಸರ್ಕಾರ, BJP ನೇತೃತ್ವದ ಸರ್ಕಾರ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಲೀಟ್ರಿಗೆ 4 ರಿಂದ 5 ರೂಪಾಯಿ ಜಾಸ್ತಿ ಮಾಡೋಕೆ ಹೊರಟಿದೆ. ಆಮೇಲೆ ಅಡುಗೆ ಗ್ಯಾಸ್ನ ಎಷ್ಟು 40 ರೂಪಾಯಿಂದ 50 ರೂಪಾಯಿ ಅಡುಗೆ ಗ್ಯಾಸು. ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಯಿತು 393 ರೂಪಾಯಿ. ಅದೇನು ತನ್ನ ಸಮಸ್ಯೆ ಇಲ್ಲ. ಅಡುಗೆ ಗ್ಯಾಸ್ ಸಿಲಿಂಡ್ರನ್ನ 40 ರೂಪಾಯಿಂದ 50 ರೂಪಾಯಿ ಜಾಸ್ತಿ ಮಾಡೋಕೆ ಹೊರಟಿದೆ. ಕನಿಷ್ಠ 40 ರೂಪಾಯಿ, ಜಾಗರಿಷ್ಠ 5 ರೂಪಾಯಿ ಮಾಡಿಕೊಟ್ರೆ ಜನ ದಂಗೆ ಹೇಳ್ತಾರೆ. ಶಾಸಕರ ಗ್ಯಾಸ್ ಸಿಲಿಂಡರ್ ಬಿಡಿದ್ರೆ ದಂಗೆ ಹೇಳ್ತಾರೆ. ಭಾಳ ಹುಷಾರಿರ್ಬೇಕು. ಕಾಫಿ ಬಿಡಿದ್ರೆ ದೇಶದ ಜನವು ಭೀಕರವಾಗಿ ಏನೋ ಎಲೆಕ್ಷನ್ ಹಿಡಿದು ಭಾಳ ಭೀಕರವಾಗಿರುತ್ತೆ. ನರೇಂದ್ರ ಮೋದಿಯವರೇ ಭಾಳ ಭೀಕರವಾಗಿರುತ್ತೆ. ಈಗ ಯುದ್ಧ ಮುಗಿತಾ ಬಂದಿದೆ. ಇರಾನ್ ಮತ್ತು ಅಮೇರಿಕ ನಡುವೆ ಯುದ್ಧ ಮುಗಿತಾ ಬಂದಿದೆ. ಈಗ ಇರಾನ್ ವಿರುದ್ಧ ಯುದ್ಧ ಕದಮಿರಂಬಲ್ಲ ಯುದ್ಧ ಮುಗಿದಿದೆ ಅಂತ ಬಹುತೇಕ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಅವರು. ಕದಮಿರಂಬಲ್ಲ ಘೋಷಣೆ ಆಗಿದೆ ಅಂತ ಹೇಳಿದರೆ, ಅನಧಿಕೃತವಾಗಿ ಹೇಳಿದ್ದಾರೆ, ಅಧಿಕೃತವಾಗಿ ಹೇಳಿದ ಘೋಷಣೆ ಆಗಿದೆ ಅಂತ ಹೇಳಿದೆ ಸೂಚ್ಯವಾಗಿ. ಇರಾನ್ ಅವ್ರು ನಂಬಕ್ಕಲ್ಲ ಅಂತ ಹೇಳಿದೆ. ಬಟ್ ಯುದ್ಧ ಈಗ ನಿಂತೋಗಿದೆ ಆಲ್ಮೋಸ್ಟ್. ಅರ್ಥ ಮಾಡ್ಕೋ ಪ್ರಧಾನಿ ನರೇಂದ್ರ ಮೋದಿ. ಈಗ ನಾಟಕ ಬಿಟ್ಟು ಸುಮ್ಕೆ ಇರಬೇಕು. 1 ರೂಪಾಯಿ ಜಾಸ್ತಿ ಮಾಡಿದರೆ ದೇಶ ಒತ್ತಿ ಬರುತ್ತೆ. ಹುಷಾರ್. ಯಾವ್ದು ಪಕ್ಷ ಸರ್ಕಾರ ಇರ್ಬೋದು. 1 ರೂಪಾಯಿ ಜಾಸ್ತಿ ಮಾಡಿದರೆ ಅಡುಗೆ ಗ್ಯಾಸು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಕಮ್ಮಿ ಮಾಡ್ಬೋದು. ಅಡುಗೆ ಗ್ಯಾಸನ್ನು ಜಾಸ್ತಿ ಮಾಡಿದರೆ ದೇಶದಲ್ಲಿ ಒತ್ತು ಬರುತ್ತೆ. ಯಾಕಪ್ಪ ಅಂದರೆ ದೇಶದಲ್ಲಿ ಭಾರತ ದೇಶದ ಹಿಂದೆಂದು ಕಂಡಿರದ ಭೀಕರವಾದ ಬರಗಾಲ ಇದೆ. 45 ಡಿಗ್ರಿ. ಇಲ್ಲಿ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಬಿಹಾರದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಇದೆ ಉಷ್ಣಾಂಶ. ಕರ್ನಾಟಕದಲ್ಲೂ ಕೂಡ 42, 43 ಇದೆ. ಹಲವು ಜಿಲ್ಲೆಗಳಲ್ಲಿ ಏನು ದಕ್ಷಿಣ ಒಳನಾಡು ಕರಾವಳಿಯಲ್ಲಿ ಮಳೆ ಬಂದಿರ್ಬೋದು. ಎಲ್ಲ ಜಿಲ್ಲೆ ಮಳೆ ಬಂದಿಲ್ಲ. ಭೀಕರವಾದ ಬರಗಾಲ ಫಿಕ್ಸ್ ಆಗಿದೆ. ಆಹಾರ ಕಷ್ಟ ಅಂತ ನೀರಿನ ಸಮಸ್ಯೆ ಅಂತ ಕೊಡಿ ಸಂಬಂಧ ಭವಿಷ್ಯ ಹೇಳಿದರೆ ಅವ್ರ ಭವಿಷ್ಯ ಹವಾಮಾನ ಇಲಾಖೆನೇ ಹೇಳಿದೆ. ಬರೀ ಮಳೆ ಬರಲ್ಲ, ಮುಂಗಾರು ಮಳೆ ಬರಲ್ಲ ಅಂತಾರೆ. ಡ್ಯಾಮ್ಗಳು ತುಂಬಲ್ಲ ಅಂತ. 2024 ಹಿಂದೆ ಬರಗಾಲ ಬಂದಿತ್ತು ಕರ್ನಾಟಕದಲ್ಲಿ. ಆಮೇಲೆ 2020 ಮುಂಗಾರು ಮಳೆ ಬಂತು, ಹಿಂಗಾರು ಮಳೆ ಸರಿಯಾಗಿ ಬಂದಿಲ್ಲ. ದಕ್ಷಿಣ ಒಳಗೆ ಬಿಟ್ಟು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಸರಿಯಾಗಿ ಬಂದಿರಲಿಲ್ಲ ಹಿಂಗಾರು. ಈ ಬಾರಿ ಮಳೆ ಬಂದಿಲ್ಲ ಅಂದರೆ ಡ್ಯಾಮ್ಗಳೆಲ್ಲ ಖಾಲಿ ಆಗಿಬಿಟ್ಟು ಕಷ್ಟ ಆಗುತ್ತೆ. 2025 ಬಂದು ಡ್ಯಾಮ್ಗಳಾಗಿ ಜನ ಭಾಳ ಕಷ್ಟಪಡ್ತಾರೆ. ನೀರಿನ ಸಮಸ್ಯೆಯಿಂದ ಹಣ ಉತ್ಪತ್ತಿ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ನೀರಿನ ಸಮಸ್ಯೆಯಿಂದ. ಹಾಗಾಗಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಬೆಲೆನ ಜಾಸ್ತಿ ಮಾಡಬಾರ್ದು. ಮತ್ತು ಅಡುಗೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಬಾರ್ದು. ಇಲ್ಲಿ ದೇಶ ಒತ್ತಿ ಉರಿತಾ. ಹುಷಾರು. ಈಗ ಯುದ್ಧ ಮುಗಿತಾ ಬಂತು. ಈ ಸಂಬಂಧ ಯುದ್ಧ ಮುಗಿತಾ ಬಂದರೂ ಜಾಸ್ತಿ ಮಾಡಿದರೆ ದಂಗೆ ಹೇಳ್ತಾರೆ ಜನ. ಹುಷಾರು.